ಗಟ್ಟಿ ಕುದುರು ಮತ್ತು ಈ ಕೊಟ್ಟಾರಿ ಕುದುರು ಶತಮಾನಗಳಿಂದ ಜನವಸತಿ ಇರುವಂಥ ದ್ವೀಪಗಳು. ಅದರಲ್ಲಿಯೂ ಕೂಡ ಇವತ್ತು ಒಂದು 2 ದಶಕಗಳಿಂದ ಅಲ್ಲಿ ಅಕ್ರಮ ಮರಳುಗಾರಿಕೆ ಆರಂಭ ಆಗಿರುವಂಥದ್ದು. ಎಲ್ಲಿ ಯಾವಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮ ಮರಳುಗಾರಿಕೆಯ ಒಂದು ಟ್ರೆಂಡ್ ಆರಂಭ ಆಯಿತು 2 ದಶಕಗಳ ಹಿಂದೆ, ಅಲ್ಲಿಂದ ಈ ದ್ವೀಪಗಳಿಗೆ ಒಂದು ಅಪಾಯ ಶುರುವಾಯಿತು. ಇವತ್ತು ಅಲ್ಲಿ ಮರಳು ತೆಗೆಯೋದು ಭಾಳ ಸುಲಭ, ನೀರಲ್ಲಿ ಮುಳುಗಬೇಕಾಗಿಲ್ಲ, ಮಿಷನ್ ಹಾಕಬೇಕಾಗಿಲ್ಲ, ಏನಿಲ್ಲ. ಕೊಟ್ಟು ಪಿಕ್ಕಾಸಿ ಹಾರೆಗಳನ್ನು ತಂದು ಅಲ್ಲಿ ಕೆತ್ತಿ ತೆಗಿಲಿಕ್ಕೆ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಭಾಳ ಸುಲಭವಾಗಿ ಅಲ್ಲಿ ಅಕ್ರಮ ಮರಳು ದಂಧೆಕೋರರು ಅಲ್ಲಿ ದಂಧೆಯನ್ನು ನಡೆಸ್ತಾರೆ. ಆದರೆ ಇದೆಲ್ಲವೂ ಕೂಡ CRZ ವ್ಯಾಪ್ತಿಗೆ ಬರ್ತದೆ. ಅಲ್ಲಿ ಕಾಂಡ್ಲಾ ಹೊಣೆಗಳಿದೆ, ಇನ್ನೆಲ್ಲವೂ ಕೂಡ ಇದೆ. ಅದರಿಂದಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪರ್ಮನೆಂಟ್ ರಚನೆಗಳನ್ನು ಕೂಡ ಮಾಡುವ ಹಾಗೆಲ್ಲ, ಮರಳನ್ನು ಕೂಡ ಒಂದು ಚಮಚದಷ್ಟು ಕೂಡ ತೆಗಿಬಾರ್ದು ಅಂತ ಇದೆ. ಆದರೆ ಇವರಿಗೆ ಯಾರ ಭಯ ಕೂಡ ಇಲ್ಲ. ಹಲವಾರು ಬಾರಿ ಮನವಿಗಳನ್ನು ಕೊಟ್ಟಾಗಿದೆ. ಸ್ಥಳೀಯ ಶಾಸಕರಾದಂಥ ಖಾದರ್ ಅವರಿಗೂ ಕೂಡ ಹಲವು ಮನವಿಗಳನ್ನು ಕೊಟ್ಟಿದ್ದಾರೆ, ಜಿಲ್ಲಾಧಿಕಾರಿಗಳಿಗೂ ಕೊಟ್ಟಿದ್ದಾರೆ, ಗಣಿ ಇಲಾಖೆಗೆ ಕೊಟ್ಟಿದ್ದಾರೆ, ಪಂಚಾಯತಿಗೆ ಕೊಟ್ಟಿದ್ದಾರೆ, ಎಲ್ಲರಿಗೂ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಯಾರಿಗೂ ಕೂಡ ಬಾಕಿ ಇಲ್ಲ. ಆದರೆ ಕೊಟ್ಟಾಗ 1 ದಿವಸ 2 ದಿವಸ ಅಲ್ಲಿಗೆ ಬಂದಂಗೆ ಮಾಡ್ತಾರೆ ಹೊರತು ಅದಕ್ಕೆ ಶಾಶ್ವತ ಪರಿಹಾರ ಕೊಡ್ತಾ ಇಲ್ಲ. ಮತ್ತೆ ದೂರು ಕೊಟ್ಟರೆ ಸಾಕು, ಮರಳು ದಂಧೆಕೋರರಂತೂ ಇವತ್ತು ಮಾಫಿಯಾಗಳ ಥರ ಆಗಿದ್ದಾರೆ. ಪಾಪ ಅವರಿಗೆ ನದಿ ದಾಟಿಯೇ ಹೋಗಬೇಕು. ಅಲ್ಲಿ ಹೋಗುವಾಗ ಈ ಮರಳು ಮಾಫಿಯಾದ ಜನಗಳು ಅವರಿಗೆ ಬೆದರಿಕೆಗಳನ್ನು ಹಾಕ್ತಾ ಇದ್ದಾರೆ. ಅದರಿಂದಾಗಿ ಹೆಚ್ಚು ಕಮ್ಮಿ 180 ಎಕರೆ 200 ಎಕರೆ ಇದ್ದಂಥ ದ್ವೀಪದ ಸುತ್ತಳತೆ ಇವತ್ತು 100 ಎಕರೆ 90 ಎಕರೆಗೆ ಇಳಿದಿದೆ, ಅರ್ಧ ಹೋಗಿದೆ. ಈ ರೀತಿ ಹೋದರೆ ಮುಂದೆ ಇನ್ನೊಂದು 2 ಮಳೆಗಾಲದಲ್ಲಿ ಜೋರಾದಂಥ ಮಳೆ, ಕಳೆದ ಬಾರ ರೀತಿಯಾದಂಥ ಮಳೆಗಳು ಬಂದರೆ ಇನ್ನೊಂದು 2-3 ವರ್ಷ ಅಥವಾ 4-5 ವರ್ಷದಲ್ಲಿ ಇಡೀ ದ್ವೀಪ ಕೊಚ್ಚಿ ಹೋಗುವಂಥ ಆತಂಕ ಎದುರಾಗಿದೆ. ಗೇರು ಬೀಜದ ತುಂಬ ಮರ ಇತ್ತು. ನಮಗೆ ಗೇರು ಬೀಜದಲ್ಲಿ ನಮಗೆ ಫೆಬ್ರವರಿಯಿಂದ ಏಪ್ರಿಲ್ ತನಕ ನಾವು ಎಕ್ಕಿದರೆ ಅದೇ ನಮಗೆ ಒಂದು ಉತ್ಪತ್ತಿ ಅಂತ ಇದ್ದ ಜಾಗ ಇವತ್ತು ಆ ಮರಗಳನ್ನು ಕಡಿದು ಈಗ ಮರಳನ್ನು ತೆಗೆಯುತ್ತಿದ್ದಾರೆ. ಈ ಜಾಗವನ್ನು ನಾವು ತುಂಬ ಕಷ್ಟದಿಂದ ಆ ಮರಗಳನ್ನು ನಾಟಿ ಮಾಡಿ ಬೆಳೆಸಿದ ಮರ. ಮತ್ತು ಅಲ್ಲಿ ಹುಣಸೆ ಗಿಡ ಸಹ ಇತ್ತು, ಹುಣಸೆ ಮರ ಸಹ ಅಲ್ಲಿಂದ ಕಡಿದಿದ್ದಾರೆ. ಹಲಸಿನ ಮರ ಸಹ ಇತ್ತು ಮತ್ತು ಗಾಳಿ ಮರ ಸಹ ಇತ್ತು. ಎಲ್ಲವನ್ನು ಕಡಿದು ಅವರು ಕಡಿದು ಅವರು ಮಾರಾಟ ಮಾಡಿದ ರೀತಿಯಲ್ಲಿ ನಮಗೆ ಕಾಣ್ತದೆ. ನಾವು ಯಾರು ಆ ಜಾಗಕ್ಕೆ ಹೋಗುವಾಗ ಗಂಡಸರು ಇರುವ, ನಾನು ಹೆಂಗಸಾಗಿ ನಾನು ಅಲ್ಲಿ ಹೋದರೆ ನನಗೆ ಬೆನ್ನಟ್ಟುತ್ತಾರೆ ಅಂತ ಹೇಳಿ ನಾನು ಜೀವ ಬೆದರಿಕೆಯಿಂದ ಆ ಜಾಗಕ್ಕೆ ಹೋಗುದಿಲ್ಲ. ಈಗ ತುಂಬ ಅವರದ್ದು ನಡೀತಾ ಇದೆ. ಈಗ ಮೊದಲು ಊರಿನವರು ತೆಗೆದಿದ್ದರು, ಒಂದು ಸಾಧಾರಣ 28 ವರ್ಷದ ಮೊದಲು ಊರಿನವರು ತೆಗೆದಿದ್ದರು. ಆ ಟೈಮಲ್ಲಿ ಈ ಥರ ನಮಗೆ ತೊಂದರೆ ಆಗುತ್ತಿರಲಿಲ್ಲ. ಈಗ UPಯಿಂದ, ಉತ್ತರ ಪ್ರದೇಶದಿಂದ ಬಂದು ತೆಗೆಯುವವರು ತುಂಬ ನಮಗೆ ನಷ್ಟ ಮಾಡ್ತಾರೆ. ನಮಗೆ ಮೀನು ಹಿಡಿಯಲಿಕ್ಕೆ ಆಗೋದಿಲ್ಲ. ಆಚೆ ಈಚೆ ಹೋಗೋದಾದರೆ ನಮಗೆ ದೋಣಿಯಿಂದ ಹೋಗಬೇಕು. ಮೊದಲು ಸಾಧಾರಣ 28 ವರ್ಷದ ಮೊದಲು ನಾವು ಬೈತಾರಿಂದ ನಮ್ಮ ಕೊಠಾರಿ ಕುದುರೆಗೆ ಖಾಲಿ ಬರುತ್ತಿದ್ದರು, ನಡೆದುಕೊಂಡು ಬರುತ್ತಿದ್ದರು. ಅಂದರೆ ಅಷ್ಟು ಮರಳಿತ್ತು, ಅಂದರೆ ದೋಣಿಯ ಅವಶ್ಯಕತೆಯೇ ಇರಲಿಲ್ಲ. ಆ ಸಮಯದಲ್ಲಿ ಕೆಲಸಕ್ಕೆ ಬರುವವರು ಅವರ ಟೈಮಿಗೆ, ಅಂದರೆ ಅವರಿಗೆ ಗೊತ್ತಾಗಿ ಇದ್ದ ಹಾಗೆ ಆ ದಾರಿಯಿಂದ ಮಾಡಿ ಬರುತ್ತಿದ್ದರು ಕೆಲಸಕ್ಕೆ. ನಂತರ ಅಲ್ಲಿಂದ ಮರಳು ತೆಗೆದ ನಂತರ ಎಷ್ಟು ಜನ ತೀರಿ ಹೋಗಿದ್ದಾರೆ ಅಂತ ಹೇಳಿದರೆ ನಮಗೆ ತುಂಬ ಬೇಸರ ಆಗ್ತದೆ. ನಮಗೆ ಮೀನು ಹಿಡಿಯುವಾಗ ಸಹ ತುಂಬ ಕಷ್ಟ ಆಗ್ತದೆ. ಅಂದರೆ ನಾವು ಹಾಕಿದ ಬಳೆಯನ್ನು ಅವರು ತುಂಡು ಮಾಡಿ ಮಿಷಿನ್ಗೆ ಸಿಕ್ಕಿಸ್ತದೆ. ಅದು ನಾವು ಕೇಳಿದಾಗ ನಮ್ಮ ದೋಣಿ ಅಲ್ಲ ಅಂತ ಹೇಳ್ತಾರೆ. ನಾವು ಅವರದ್ದು ಫೋಟೋ ತೆಗೆದು ಕಳಿಸುವಾಗ ಅವರು ಹೇಳೋದು ಇದು ನಮ್ಮ ದೋಣಿ ಅಲ್ಲ, ಇದು ಬೇರೆಯವರದ್ದು, ಅದಕ್ಕೆ ಅವರದ್ದು, ಇದಕ್ಕೆ ಅವರದ್ದು ಅಂತ ಹೇಳ್ತಾರೆ. ಅಲ್ಲಿಂದು 40 ಮನೆ ಉಂಟು, ಅಂದರೆ ನದಿಯ ಹತ್ತಿರವರೆಗೆ ಮರ ಉಂಟು. ಮತ್ತು 1, 2, 3 ಮನೆ ನದಿಯ ತುಂಬ ಹತ್ತಿರ ಉಂಟು. ಮರಳೆಲ್ಲ ತೆಗೆದುಕೊಂಡು ಜಾರಿ ಹೋಗಿ ಎಲ್ಲ ಹೋಗಿದೆ ನದಿಯೆಲ್ಲ. ಒಂದು 25 ವರ್ಷದಿಂದ ಮರಳು ತೆಗೆಯುತ್ತಾರೆ. ನಾವು ಜೋರು ಮಾಡಿದರೆ ನಮಗೆ ಹೊಡೆಯಲಿಕ್ಕೆ ಬರ್ತಾರೆ, ಗ್ಯಾಸ್ ಎಲ್ಲ ತಂದು ಬರ್ತಾರೆ ಅವರು ಬರುವಾಗ. ನಾವು ಪ್ರತಿಭಟನೆ ಮಾಡಿದ್ದೇವೆ, ತುಂಬ ಸರಿ ಮನವಿ ಕೊಟ್ಟಿದ್ದೇವೆ. ಅವರು ತೆಗೆದುಕೊಳ್ತಾರೆ ಮತ್ತು ಅಲ್ಲಿ ಹಾಗೆ ಒಳಗೆ ಇಟ್ಟು ಕೂತ್ಕೊಳ್ತಾರೆ. ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇವೆ. ನಾವು ಈ ಹಿಂದೆ ಕೂಡ ಅದರ ಪಕ್ಕದಲ್ಲಿ ಇದ್ದಂಥ ಪಾವೂರು ಉಳಿಯದ ಮೇಲೆ ಇದೇ ರೀತಿಯಲ್ಲಿ ದೊಡ್ಡ ರೀತಿಯಾದಂಥ ಅಕ್ರಮ ಮರಳುಗಾರಿಕೆ ನಡೆದಾಗ ಬಹಳ ದೊಡ್ಡ ಹೋರಾಟವನ್ನು ಮಾಡಬೇಕಾಯಿತು, ಸಾವಿರಾರು ಜನರನ್ನು ಸೇರಿಸಬೇಕಾಯಿತು. ಅಲ್ಲಿ ಈಗ ಒಂದಿಷ್ಟು ಕಡಿಮೆ ಆಗಿದೆ. ಆದರೆ ಇಲ್ಲಿ ಯಾರ ಭಯ ಕೂಡ ಇಲ್ಲ. ಜಿಲ್ಲೆಯಲ್ಲಿ ಮೊನ್ನೆ KDP ಮೀಟಿಂಗಲ್ಲಿ ಕೂಡ ಇದೇ ರೀತಿ ಮಾತಾಡಿದರು. ಜಿಲ್ಲಾಧಿಕಾರಿ, ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿದರೆ ಹೊರತು ಇವತ್ತು ಅಕ್ರಮ ಮರಳುಗಾರಿಕೆಗೆ ಪ್ರೋತ್ಸಾಹ ಕೊಡ್ತಾ ಇರೋ, ರಕ್ಷಣೆ ಕೊಡ್ತಾ ಇರುವಂಥ ಪೊಲೀಸ್ ಇಲಾಖೆಯನ್ನು ಪ್ರಶ್ನೆ ಮಾಡಲಿಲ್ಲ, ಕಂದಾಯ ಇಲಾಖೆಯನ್ನು ಪ್ರಶ್ನೆ ಮಾಡಲಿಲ್ಲ. ಅದರಲ್ಲಿಯೂ ಕೂಡ ಉಸ್ತುವಾರಿ ಸಚಿವರು ಗಂಭೀರವಾಗಿ ಇಲ್ಲ. ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರೋದು, ಅವರ ಬೆಂಬಲಿಗರು ಏನು ತೋರಿಸ್ತಾರೆ, ಏನು ಹೇಳ್ತಾರೆ ಅದಕ್ಕೆ ಮಾತ್ರ ಕಿವಿ ಕೊಡೋದು, ಮತ್ತೆ ವಿಮಾನ ಹತ್ತೋದು. ಒಂದು ರೀತಿಯಲ್ಲಿ ಅವರು ಒಂದು ಗೆಸ್ಟ್ ಮಿನಿಸ್ಟರ್ ಇದ್ದಂಗೆ, ಅವರು ಅತಿಥಿ ಮಂತ್ರಿಗಳು, ಅವರು ಉಸ್ತುವಾರಿ ಮಂತ್ರಿಗಳಲ್ಲ.
ಅದರಿಂದಾಗಿ ಇವತ್ತು ಜಿಲ್ಲೆಯಲ್ಲಿ ಬಹಳ ದೊಡ್ಡ ಸಮಸ್ಯೆಗಳಾಗಿದೆ. ಅವರು ಜಿಲ್ಲೆಯ ಮಟ್ಟಿಗೆ ಗಂಭೀರವಾಗಿರಬೇಕು. ಕಂಬಳ ಅಂತ ಹೇಳಿ ಪ್ರತಿಯೊಂದಕ್ಕೂ ಬರ್ತಾರೆ. ಕಂಬಳದಲ್ಲಿ ನಮ್ಮ ಸಂಸ್ಕೃತಿ ಉಳಿಸ್ತೀವಿ, ಕೃಷಿ ವ್ಯವಸ್ಥೆ ಉಳಿಸ್ತೀವಿ ಅಂತ ಹೇಳ್ತಾರೆ. ಆದರೆ ನಮ್ಮ ನದಿಗಳನ್ನು ಉಳಿಸಲಿಕ್ಕೆ, ದ್ವೀಪವನ್ನು ಉಳಿಸಲಿಕ್ಕೆ ಅವ್ರು ಗಂಭೀರವಾಗಿಲ್ಲ. ಮತ್ತು ಅವರ ಸುತ್ತಮುತ್ತ ಇರುವಂಥವರು ಕೂಡ ಹೆಚ್ಚಿನ ಇವತ್ತು ರಾಜಕಾರಣಿಗಳ ಬೆಂಬಲಿಗರು, ಶಾಸಕರ ಬೆಂಬಲಿಗಳು, ರಾಜಕೀಯ ನಾಯಕರ ಹಿಂಬಾಲಕರು ಇವತ್ತು ಅಕ್ರಮ ಮರಳು ದಂಧೆಯಲ್ಲಿರೋದು. ಅವರು ಉಸ್ತುವಾರಿ ಸಚಿವರನ್ನು ಮಿಸ್ಗೈಡ್ ಮಾಡ್ತಾರೆ. ಪೊಲೀಸ್ ಇಲಾಖೆಯನ್ನು ತಮ್ಮ ತಾಲೂಕರ ರೀತಿಯಲ್ಲಿ ಕುಣಿಸ್ತಾರೆ. ಮತ್ತು ಪೊಲೀಸ್ ಇಲಾಖೆ ಕೂಡ ಉಡುಪಿಯನ್ನು ನೋಡಿ ಒಂದೇ ಒಂದು ಸಣ್ಣ ರೀತಿಯ ಅಕ್ರಮ ಮರಳುಗಾರಿಕೆ ಕೂಡ ಅಲ್ಲಿಯ ಪೊಲೀಸ್ ಇಲಾಖೆ ಅವಕಾಶ ಕೊಟ್ಟಿಲ್ಲ. ಎಲ್ಲಾದರೂ ಅಕ್ರಮ ಮರಳುಗಾರಿಕೆ ನಡೆದರೆ ಸ್ಥಳೀಯ ಪೊಲೀಸರನ್ನೇ ಅಲ್ಲಿ SP ಅವರು ಹೊಣೆಗಾರರನ್ನಾಗಿ ಮಾಡ್ತಾ ಇದ್ದಾರೆ, ಅರುಣ್ ಅವರು. ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿಗೆ ಪ್ರವೇಶ ಮಾಡಿದರೆ ಉಡುಪಿಗೂ ಕೂಡ ಇಲ್ಲಿಂದಲೇ ಅಕ್ರಮ ಮರಳುಗಾರಿಕೆ ಇವತ್ತು ಸಾಗಾಟ ಆಗ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ. ಅದರಿಂದಾಗಿ ಇಲ್ಲಿಯ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಮತ್ತು ರಾಜಕಾರಣಿಗಳು ಇವರ ಅಪವಿತ್ರ ಮೈತ್ರಿಗಳಿಂದ ನಮ್ಮ ಸೇತುವೆಗಳು ಇವತ್ತು ಅಪಾಯಕ್ಕೆ ಗುರಿಯಾದ ರೀತಿಯಲ್ಲೇ ಇವತ್ತು ನಮ್ಮ ದ್ವೀಪಗಳು ಕೂಡ ಅಪಾಯಕ್ಕೆ ಗುರಿಯಾಗ್ತಾ ಇದೆ. ಇದು ಇದೇ ರೀತಿ ಮುಂದುವರೆದರೆ ಮುಂದಕ್ಕೆ ಈ ಯಾವ ದ್ವೀಪಗಳು ಕೂಡ ಉಳಿಯುವುದಿಲ್ಲ. ಅವರು ಬೇರೆ ದಾರಿ ಇಲ್ಲದೆ ತಮ್ಮ ಬದುಕನ್ನು ಬೇರೆ ಕಡೆ ಕಟ್ಕೊಳ್ಳುವಂಥ ಅಥವಾ ಬೀದಿ ಪಾಲಾಗುವಂಥ ಸ್ಥಿತಿ ಬರ್ತದೆ.